ನನ್ನ ನೋಡ್ಕೊಂಡು ಹೇಳಿ ಪಾಪ, ನೀವು ರೆಡಿನಾ? ಎರಡನೇ ಮದುವೆ ಆಗ್ತೀರಾ? ನಿಮಗೆ ಅಕ್ಕನ ಅವನಿಗೆ ತಂಗಿನಂತೆ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಮಕ್ಕಳು ನಿನ್ನ ಮಾತು ಕೇಳ್ಬೇಕಲ್ವಾ? ನಿನ್ನ ಮಕ್ಕಳು ನಿನ್ನ ಮಾತು ಕೇಳ್ಬೇಕಲ್ವಾ? ನೋಡಿ ಹಂಗೆ ಎಮೋಷನಲ್ ಆಗಿ ಡೈಲಾಗ್ ಹೊಡಿತಾರೆ. ಗಿಫ್ಟ್ ತಗೊಂಡಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿವಾಗ ಹೊರಟಿದ್ವಿ ಹಾಸನ್ ಅಲ್ವಾ? ಯಾರ ಮದುವೆಗೆ? ಫ್ರೆಂಡ್ ಮದುವೆಗೆ. ಗಿಫ್ಟ್ ತಗೊಂಡಿದ್ದೀನಿ. ಮರ್ತ್ಬಿಟ್ಟು ಬಂದಿದ್ಯಾ ಅನ್ಕೊಂಡು ಎಲ್ಲ ಬ್ಯಾಗ್ಗಳಿಗೆ ಇಟ್ಟಿದ್ದೀನಿ. ನಾವು ಭೂವಿನ ಪಿಕ್ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಅಬ್ಬಿ ಕಾಲ್ ಮಾಡಿದ್ದ, ಆವಾಗಿನ ಕಾನ್ವರ್ಸೇಷನ್. ಹಾಂ ಹಾಂ, ಆ ಥರ ಎರಡನೇ ಮದುವೆ ಆದ್ರೇ ಆ ಥರ ಮಾಡ್ಬೇಕಂತನಾ ಸೀನು? ಓ ಆ ಥರ. ನೀವು ರೆಡಿನಾ ಪಾಪ? ನನ್ನ ನೋಡ್ಕೊಂಡು ಹೇಳಿ ಪಾಪ, ನೀವು ರೆಡಿನಾ? ಎರಡನೇ ಮದುವೆ ಆಗ್ತೀರಾ? ನಿಮಗೆ ಅಕ್ಕನ ಅವನಿಗೆ ತಂಗಿನಂತೆ. ಏನ್ರಪ್ಪ ಎಲ್ಲ ರೆಡಿ ಇದ್ದೀರಾ? ನಾವು ಗೆಳೆಯಪ್ಪ ಸೋಷಲೈಸು ಇದು. ಮದುವೆ ಆಗೋದ ಸೋಷಲೈಸ್. ನೀವು ಫಸ್ಟ್ ಒಂದೇ ಮದುವೆ ಆಗು, ಆಮೇಲೆ ಇವ್ರು ಎರಡನೇ ಮದುವೆ ಮಾಡುವಂತೆ. ಯೂಶಲಿ ಅವಳಿಗೆ ಸ್ಯಾಟರ್ಡೆ ಸ್ಕೂಲ್ಸ್ ಇರಲ್ಲ. ಇವಾಗ ಏನಕ್ಕೆ ಸ್ಯಾಟರ್ಡೆ ಸ್ಕೂಲ್ ಇತ್ತು ಅಂತ ಹೇಳಿದ್ರೆ, ಮಳೆ ಬಂದಾಗ ರಜಾ ಕೊಟ್ಟಿದ್ರು. ಒಂದು ಫೋರ್ ಡೇಸ್ ಏನೋ ರಜಾ ಕೊಟ್ಟಿದ್ರು ಆ ಟೈಮಲ್ಲಿ. ಆ್ಯಂಡ್ ದೀಪಾವಳಿಗೆ 4 days ರಜಾ ಆಯಿತು. ಅವ್ರು ಅದನ್ನೆಲ್ಲ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಸ್ಕೂಲ್ ಇಟ್ಕೊಂಡಿದ್ರು. ಸೊ ಅವಳು ಸ್ಕೂಲ್ ಅಟೆಂಡ್ ಮಾಡಿಸಿ ಅವಳು ಸ್ಕೂಲಿಂದ ಡೈರೆಕ್ಟ್ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಮನೆಗೆ ರೀಚ್ ಆಗೋದು ಒಂದು 3 ಆಗ್ಬೋದು ಅಂತ, 3-4 ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಫ್ರೈಡೇನೇ ಇತ್ತು. ಫ್ರೈಡೇ ಈವ್ನಿಂಗ್ ಹೊರಡಬೇಕು, ಅವಳಿಗೆ ಸ್ಕೂಲ್ ಮುಗಿಸ್ಕೊಂಡು ಫ್ರೈಡೇ ಹೊರಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸಡನ್ನಾಗಿ ಒಂದು ಮೆಸೇಜ್ ಬಂತು ಸ್ಕೂಲ್ ಕಡೆಯಿಂದ, ಸ್ಯಾಟರ್ಡೇನೂ ಸ್ಕೂಲ್ ಇದೆ ಅಂಥೇಳಿ. ಅವಳಿಗೆ ಆಲ್ಮೋಸ್ಟ್ ರಜಾ ಹಾಕ್ಸಿರ್ಲಿಲ್ಲ. ಸ್ಕೂಲಲ್ಲೂ ಅದೇ ಪೇರೆಂಟ್ಸ್ ಮೀಟಿಂಗಲ್ಲಿ ಒಂದು ಸರಿ ರಿಪೀಟ್ ಮಾಡಿದರು, ಮ್ಯಾಮ್ ಅವಳಿಗೆ ರಜಾ ಹಾಕ್ಸಿಲ್ಲ, ರಜಾ ಹಾಕ್ಸ್ಬೇಡಿ ಒಂದು ಸ್ವಲ್ಪ ದಿನ ಅಂತ. ಸೊ ಓಕೆ, ಇನ್ನೇನು ಒಂದಿನ ರಜಾ ಆದರೂ ಫುಲ್ ಕಂಪ್ಲೀಟ್. ಅವ್ರು ಹೇಳ್ತಾಯಿದ್ರು ಒಂದಿನ ರಜಾ ಆದರೂ ಅದು ಕೌಂಟಿಗೆ ಬರುತ್ತೆ, ಸೊ ರಜಾ ಹಾಕ್ಸ್ಬೇಡಿ ಅಂತ ಹೇಳಿ. ಸೊ ರಜಾ ಹಾಕ್ಸೋದು ಬೇಡ ಅಂತ ಹೇಳಿ ನಾವು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಮಾಗಡಿ ರೋಡ್ ಕಡೆಯಿಂದ ಹೋಗ್ತಿದ್ದೀವಿ. ಸ್ವಲ್ಪ ಅಂದರೆ ರೋಡ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ರೋಡ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. 1 hour ನವ್ಯವ್ರು ಹೇಳ್ತಿದ್ದಾರೆ, 1 hour ಟೈಮ್ ಕನ್ಸ್ಯೂಮಿಂಗ್ ಇದೆ. ಈ ಥರನೇ ಇದೆ 1 hour. ಆಮೇಲೆ ರೋಡ್ ಚೆನ್ನಾಗಿದೆ. ಏನು? ಯಾರಮ್ಮ? ತಿನ್ನಕ್ಕೆ ಕೊಡ್ತಾರೆ, ಹೋಗಿ ಕೂತ್ಕೊಳ್ಳಿ ನೀವು. ಅವ್ರು ತಿನ್ನಿಸ್ತಾರಂತೆ, ತಿನ್ನಿಸ್ಕೊಳ್ಳಿ ಹೋಗ್ಲಿ. ಓಕೆ ಹಾಂ, ಈಗ ತಿನ್ನಿಸಿ. ನೀನು ಅಲ್ಲಿ ನೋಡ್ಕೊಂಡು ತಿನ್ಸಿ, ಇಲ್ಲಿ ನೋಡ್ಕೊಂಡು ತಿನ್ಸಿದ್ರೆ ಚೆಲ್ಲೋಗತ್ತೆ. ಚೆಲ್ಲೋಯ್ತಾ? ನೀನು ತಿನ್ನೋ ಫಸ್ಟ್. ನೀನು ಹಾಂ, ನೀನೇನು ಮಾಡ್ತಿದ್ಯಾ ಗೊತ್ತಾ ಭುವಿ? ನೀನು ಒಂದೊಂದೇ ಕಾಳು ಹಾಕೋತಾ ಇದೆಯಾ, ಅವಳಿಗೆ ಮಾತ್ರ ಜಾಸ್ತಿ ಕೊಡ್ತಾ ಇದೆಯಾ. ಕಳ್ಳೆ. ಅಲ್ಲಮ್ಮ ಭುವಿ, ಕಣ್ಮುಚ್ಚು. ನಿಮಗಲ್ಲ. ಓಹೋ, ನೀವು ಕಣ್ಮುಚ್ಚಿ ಅಂತ ಹೇಳಿಲ್ಲ ನಾನು ನಿಮಗೆ. ಪಾಪ ನಿಧಿಕಂದ ಭುವಿಕಂದ ಮನೆ ಕೋತಾ ಇದ್ರು, ಕಣ್ಮುಚ್ಚಿ ಮನೆ ಕೊಳಿ ಅಂತ ಹೇಳಿದ್ಲು. ನೀವು ಮುಚ್ಚಿರ ಆಯ್ತಾ? ನೀವು ಬರ್ತೀರಾ? ಅಲ್ಲೇ ಮನೆ ಕೊಳಿಯಕ್ಕೆ.
ಹಾಸನ್ ರೀಚ್ ಆದ್ವಿ. ಮನೆ ಹತ್ರ ಹೋಗ್ತದಂಗೆ ಮಕ್ಳಿಬ್ರು ಇದ್ರು. ಅಮ್ಮಮ್ಮ ನೋಡಿ ಮೊಮ್ಮಕ್ಕಳಿಗೆ ಫುಲ್ ಖುಷಿ ಆಗೋಯ್ತು. ನನಗಂತೂ ಇನ್ನೂ ಜಾಸ್ತಿ ಖುಷಿ ಆಯಿತು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗೋಣ ಅಂದ್ಕೊಂಡ್ವಿ. ನಮ್ಮಮ್ಮ ಊಟ ಮಾಡಿ ಅಂತ ಟಾರ್ಚರ್ ಮಾಡಿಬಿಟ್ರು. ನಾನು ತಿನ್ನಲ್ಲ ನೋಡಿ ಗೈಸ್, ನಮ್ಮಮ್ಮ ನನಗೆ ಹೊಟ್ಟೆ ಹಸು ಇಲ್ಲ ಅಂದರೂ ತಂದು ತುರುಕ್ತಾ ಇದ್ದಾರೆ. ನಾನು ಬೇಡ ಆದರೂ ಈಗ ನೀನು ಕೇಳಲಿಲ್ಲ ಅಂದ್ರೆ ನಿನ್ನ ಮಾತು ನಿನ್ನ ಮಕ್ಳು ಕೇಳ್ತಾರಾ? ಕೇಳ್ತಾರೇನೆ ನೋಡಿ ಗೈಸ್, ಎಮೋಷ್ನಲ್ ಆಗಿ ಕೇಳ್ಬೇಕು ತಾನೆ. ಟೇಸ್ಟ್ ನೋಡು ಹಂಗೆ, ಆಮೇಲೆ ನೀನೇ ತಿಂತ. ತಿನ್ನು, ಕಲ್ಸ್ಬಿಟ್ಟಿದ್ದೀನಿ, ತಿನ್ನು. ಆ ಮಕ್ಕಳು ನಿನ್ನ ಮಾತು ಕೇಳ್ಬೇಕಲ್ವಾ? ನಿನ್ನ ಮಕ್ಕಳು ನಿನ್ನ ಮಾತು ಕೇಳ್ಬೇಕಲ್ವಾ? ನೋಡಿ ಹೆಂಗೆ ಎಮೋಷ್ನಲ್ ಆಗಿ ಡೈಲಾಗ್ ಹೊಡಿತಾರೆ. ನನ್ನ ಮಗಳು ಎಷ್ಟು ಜಾಣೆ ನೋಡು, ಅವಳು ಹೆಂಗೆ ಇಸ್ಕೊತಾಳೆ ನನ್ನ ಮಗಳು. ನೀನೊಂದು ಸುತ್ತಿನ ನೋಡು ಹೇಗಿದೆ ನೋಡು. ಸೊ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಹೋದ್ವಿ, ಅದೇ ಲೇಟ್ ಆಗೋಯ್ತು. ಇಲ್ಲಾಂದ್ರೆ ನಾವು ಸ್ವಲ್ಪ ಬೇಗ ಹೊರಡ್ಬೋದಾಗಿತ್ತು. ನಮ್ಮಮ್ಮ ಹಠ ಮಾಡಿ ಅವ್ರಿಗೆ ಹೇರ್ ಕಟ್ ಮಾಡಿಸಿದ್ದಾರೆ. ನಂಗೆ ಇಷ್ಟ ಇರಲಿಲ್ಲ ಹೇರ್ ಕಟ್ ಮಾಡಿಸೋದು. ನನಗೆ ಹುಡುಗಿರಿಗೆ ಹೇರ್ ಕಟ್ ಮಾಡಿಸೋದೇ ಇಷ್ಟ ಆಗಲ್ಲ. ಬಾಯ್ ಕಟ್ ಮಾಡಿಸಿದಾಳೆ ನೋಡಿ, ಅವಳು ಎಷ್ಟು ಇದಾಗಿ ಹೇಳ್ಕೊಡ್ತಿದ್ದಾಳೆ ಬಾಯ್ ಕಟ್ ಅಂತ. ಬಾ ನಿಂದು ತೋರಿಸ್ತೀನಿ. ಅವಳದ್ದು ಇಷ್ಟ ಆಯ್ತು ನಂಗೆ. ನಿಂದ ಗಲೀಜಾಗಿದ್ದು ಅವ್ರಿಗೆ ಅಂದ್ರೆ ನಮ್ಮ ಭುವಿಗೆ ಇಷ್ಟ ಆಯ್ತು, ಅವ್ರ ಅಮ್ಮಮ್ಮಂಗೆ ಇಷ್ಟ ಆಯ್ತು ಅಂತ ಭುವಿಗೂ ಇಷ್ಟ ಆಗಿದೆ. ನಂಗೆ ಇಷ್ಟ ಆಗಿಲ್ಲ, ನವ್ಯವ್ರಿಗೂ ಇಷ್ಟ ಆಗಿಲ್ಲ. ಇಷ್ಟ ಆಯ್ತಾ ನಿಮ್ಗೆ? ಸರಿ ಹೋಗಿಲ್ವೇನಮ್ಮ? ಕಂಪ್ಲೀಟ್ ಮಾಡ್ತಾರೆ. ಎಲ್ಲ ಆಗ್ತೀರಾ? ಅದನ್ನೇ ಹೇಳಿದ್ದು ನಾನು. ಇದು ಫ್ರೆಂಡ್ ಮದ್ವೆ ಅಂತ ಇದೀನಿ. ಯಾರೀ ಫ್ರೆಂಡು ಅಂತೆಲ್ಲ ಕ್ಯೂರಿಯಾಸಿಟಿ ಇದ್ರೆ ಕೇಳಿಸ್ಕೊಂಡ್ಬಿಡಿ. ಹುಡುಗ ಹುಡುಗಿ ಇಬ್ಬರು ನನ್ನ ಫ್ರೆಂಡ್ಸ್, ಅಂದರೆ ಇಬ್ಬರು ನನ್ನ ಕ್ಲಾಸ್ಮೇಟ್ಸ್. ಆಲ್ಮೋಸ್ಟ್ ಇಟ್ಸ್ ಬೀನ್ 7 to 8 years ರನ್ನಿಂಗ್. ನಾವು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆ್ಯಂಡ್ ಅವ್ರ ಲವ್ ಸ್ಟಾರ್ಟ್ ಆಗಿ ಒಂದು 5-6 years ಅಂತೂ ಆಗಿದೆ. ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಅವರಿಬ್ಬರು ಜೋಡಿ ಆಗಿರೋದು. ಆ್ಯಂಡ್ ಅವ್ರದ್ದೊಂದು ಸಣ್ಣ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನನಗೆ ಕಳಿಸಿದ್ರು, ಬೈ ಇನ್ವಿಟೇಷನ್ ಟೈಪು. ಅದು ನಂಗೆ ಸಖತ್ ಖುಷಿ ಕೊಡ್ತು. ಸಿಂಪಲ್ ಗ್ಲಿಮ್ಸ್ ಹಾಕಿದ್ದೀನಿ. ಹರೀಶ್ ಅವರಿಬ್ಬರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಬಿಡಿ. ತುಂಬ ಒಂದೊಂದು ಲಾಂಗ್ ಸ್ಟೋರಿ ಬರಿಬೋದು ನಾನು ಅವ್ರನ್ನ. ಅಂದರೆ ಇಬ್ಬರೂ ಗೋಳಿಕೊಂಡಿದ್ದೀನಿ, ಅದರಲ್ಲಿ ಹರೀಶ್ನ ಜಾಸ್ತಿ ಗೋಳಿಕೊಂಡಿದ್ದೀನಿ. ಅವನ ತಮ್ಮನ ಜೊತೆ ಸೇರ್ಕೊಂಡು ಅವನಿಗೆ ಕಾಲು ಎಳೆಯೋದಾಗಿರ್ಬೋದು. ಏನೇ ಆಗಲಿ, ಇವತ್ತೆಷ್ಟು ಖುಷಿಯಾಗಿದ್ದಾರೋ ಮುಂದೆನೂ ಅಷ್ಟೇ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಇನ್ನು ಇದು ನೈಟ್ ರಿಸೆಪ್ಷನ್ದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಇನ್ನು ಫ್ರೆಂಡ್ಸ್ ಮದುವೆ ಅಂದರೆ ಕೇಳಬೇಕಾ, ಕ್ಲಾಸ್ಮೇಟ್ಸ್ ಬಂದಿದ್ದರು. ಎಲ್ಲರನ್ನೂ ಮೀಟ್ ಮಾಡೋದಕ್ಕಾಗಲಿಲ್ಲ, ಬಟ್ ಸಿಕ್ಕಿದವರೆಲ್ಲ ಖುಷಿಯಾಗಿ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್, ಓಕೆ ಇವತ್ತಾದರೂ ಸಿಕ್ಕಿದ್ವಲ್ಲ ಅಂತ ಇಲ್ಲಿ ಮಾತಾಡ್ಸಿದ್ದಾಗಿರ್ಬೋದು. ನನ್ನ ಫ್ರೆಂಡ್ಸ್ ಮಕ್ಕಳು ನನ್ನ ಮಕ್ಕಳ ಜೊತೆ ಆಟ ಆಡಿದ್ದಿರ್ಬೋದು. ಖುಷಿ ಮೂಮೆಂಟ್ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲ ಆದಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಜನ ಕಡಿಮೆ ಆದರೂ ರಿಸೆಪ್ಷನ್ ಹತ್ರ ಅನ್ನಿಸ್ತು. ಸೊ ರಿಸೆಪ್ಷನ್ಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಎಲ್ಲ ಹೋಗಿ ನಿಂತ್ಕೊಂಡ್ವಿ. ಇದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ನಾನು ಆಗಲೇ ಹೇಳ್ದಂಗೆ ಹರೀಶ್ ಅವ್ರ ತಮ್ಮ ಸುಬ್ಬು ಅಂತೇಳಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಕ್ಕಳು ಆಲ್ಮೋಸ್ಟ್ ಎಲ್ಲೇ ಹೊರಗಡೆ ಕರ್ಕೊಂಡೋದ್ರು ಬೇಗ ಊಟ ಮಾಡೋದಿಲ್ಲ, ಸ್ವಲ್ಪ ಊಟ ಮಾತ್ರ ಮಾಡಿದರು. ಸೊ ಬೇಗ ಮನೆಗೆ ಕರ್ಕೊಂಡೋಗಿ ಅಲ್ಲೇನಾದರೂ ತಿನ್ನಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಹೊರಟೆ. ಇನ್ನು ಮಾರ್ನಿಂಗ್ ಬರಬೇಕಾಗಿತ್ತು. ಮಾರ್ನಿಂಗ್ ರೆಡಿಯಾಗಿ ಬರೋಣ ಬೇಗ ಅಂತ ಹೇಳಿಬಿಟ್ಟು ಈಗ ಹೊರಟ್ರೆ ಅಟ್ಲೀಸ್ಟ್ ಊಟ ಮಾಡಿಸಿ ಮಲಗಿಸಿ ಬೇಗ ಬರ್ಬೋದು ಅಂತ. ಇವತ್ತಿಗೆ ಅಷ್ಟೇ ವಿಷಯ. ಇನ್ನು ನಾಳೆದು ಎಲ್ಲ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.